ನಿಮಗೆ ರಾಯರು ಕನಸು ಬಿತ್ತು ಅಷ್ಟೇ ಅಲ್ಲದೆ ವಿವಿಧ ರೂಪಗಳಲ್ಲಿ ರಾಯರು ನಿಮ್ಮ ಕನಸಲ್ಲಿ ದರ್ಶನ ಕೊಟ್ಟರು. ಮತ್ತು ದರ್ಶನ ಆದಮೇಲೆ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತವೆ ಅಥವಾ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತಾ ಹೋಗ್ತವೆ. ಅವೆಲ್ಲವೂ ಆದಮೇಲೆ ಅಂದರೆ ರಾಯರು ಕನಸು ನಿಮಗೆ ಬಿದ್ದಾದಮೇಲೆ ಅದು ಆಕಸ್ಮಿಕವಾಗಿ ಬಿಡಲು ಸಾಧ್ಯನೇ ಇಲ್ಲ. ನಿಮ್ಗೆ ಏನಾದರೂ ಒಂದು ಸೂಚನೆ ಕೊಡೋದಕ್ಕೆ ಅಥವಾ ನಿಮ್ಮ ನಿರ್ಧಾರಗಳನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ರಾಯರು ಕನಸಿನ ಮೂಲಕ ನಿಮಗೆ ದರ್ಶನ ಕೊಡ್ತಾರೆ. ಅದು ದರ್ಶನ ಆದಮೇಲೆ ನಿಮಗೆ ಕನಸು ಅಂತ ಬಿದ್ದಾದಮೇಲೆ ನೀವು ಮಾಡಬೇಕಾಗಿರುವಂಥ ಕೆಲಸಗಳು ಯಾವುದು. ಅಷ್ಟೇ ಅಲ್ಲದೆ ಈ ಕನಸು ನಿಮಗೆ ರಾಯರು ಕನಸು ಯಾವುದೇ ರೂಪದಲ್ಲಿ ಬಿಡಲಿ, ಹೇಗೆ ಬಿಡಲಿ, ಅದು ಯಾರ ಹತ್ರ ಹೇಳ್ಬೇಕಾ ಹೇಳ್ಬಾರ್ದಾ, ಇದರಿಂದ ಏನು ಎಫೆಕ್ಟ್ ಆಗುತ್ತೆ ನಿಮ್ಮ ಲೈಫ್ಗೆ ಅಂತ ಎಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ಫಾರ್ಮೇಷನ್ನು ನೀವು ಕೊನೆ ತನಕ ನೋಡಿದ್ರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಕನಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಅದು ನಮ್ಮ ಜೀವನದಲ್ಲಿ ಆಗುವಂಥ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಒಂದು ಪುಣ್ಯವಾದ ಕೆಲಸನೇ ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ. ಅಂಥ ಟೈಮಲ್ಲಿ ಮಾತ್ರ ರಾಯರು ನಮಗೆ ಕನಸಿನ ಮೂಲಕ ದರ್ಶನ ನೀಡ್ತಾರೆ. ಇನ್ನು ಕನಸು ಬಿದ್ದಾದಮೇಲೆ ನಾವು ಹೇಗಿರಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು, ಏನು ಕೆಲಸನ ಮಾಡಬೇಕು, ದರ್ಶನ ಆದಮೇಲೆ ನಾವು ಯಾವ ಕೆಲಸನ ಮಾಡಬೇಕು ನಾವಿವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಕನಸು ಕಂಡಿದ್ದಾದಮೇಲೆ ನೆಕ್ಸ್ಟ್ ಡೇ ನೀವು ಎದ್ದು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ರಾಯರಿಗೆ ತುಪ್ಪು ದೀಪನ ಅನಿಸ್ಬಿಟ್ಟು ರಾಯರಿಗೆ ಪೂಜೆನ ಮಾಡಬೇಕು. ನೀವು ಸರಳವಾಗಿ ಮನೇಲಿ ನಾವು ಮಾಡ್ತಾ ಇಲ್ಲ ಪೂಜೆನ, ಬರೀ ರಾಯರು ನಂಬಿದ್ದೀವಿ, ರಾಯರು ಮಠಕ್ಕೆ ಹೋಗಿ ಬರ್ತೀವಿ ಅಂದರೆ ರಾಯರು ಮಠಕ್ಕೆ ಹೋಗಿ ನೀವು ರಾಯರ ದರ್ಶನ ಪಡ್ಕೊಂಡು ಬರಬೇಕು. ರಾಯರಿಗೆ ಕೃತಜ್ಞತೆನ ಸಲ್ಲಿಸಬೇಕು. ನೀವು ಮನೇಲಾದ್ರೂ ಸಲ್ಲಿಸ್ಬೋದು ಅಥವಾ ಮಠಕ್ಕಾದ್ರೂ ಹೋಗಿ ಆದರೂ ನೀವು ಸಲ್ಲಿಸ್ಬೋದು. ನನ್ನಂಥ ಸಾಮಾನ್ಯವಾಗಿರುವಂಥ ಭಕ್ತನ ಜೀವನದಲ್ಲಿ ನೀವು ದರ್ಶನ ಕೊಟ್ಟಿದ್ದೀರಪ್ಪ ಕನಸಿನ ಮೂಲಕ. ನನ್ನ ನಮಸ್ಕಾರ ತಂದೆ ಅಂತ ಹೇಳ್ಬಿಟ್ಟು ರಾಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬಿಟ್ಟು ಇಡೀ ದಿನ ನಿಮ್ಮ ಕೈಲಿ ಸಾಧ್ಯವಾದರೆ ರಾಯರು ಮೂಲ ಮಂತ್ರನ ಜಪಿಸ್ತಾ ಇರಿ. ಆವತ್ತಿನ ದಿವಸ ಮಾರನೇ ದಿವಸ ರಾಯರು ನಿಮ್ಮ ಕನಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ರಾಯರು ನಿಮ್ಮನ್ನ ನೆನೆಸ್ಕೋತಾ ಇದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಅದು ಯಾವ ರೀತಿಯಾದ್ರು ಕನಸು ಬಿಡ್ಬೋದು, ಬಟ್ ರಾಯರು ನಿಮ್ಮನ್ನ ನೆಂದಾಗ ಮಾತ್ರ ಅವರು ನಿಮ್ಮ ಕನಸಲ್ಲಿ ಬರೋದಕ್ಕೆ ಸಾಧ್ಯ. ನೀವು ಆವತ್ತಿನ ದಿವಸ ಅಥವಾ ಮಾರನೇ ದಿವಸ ರಾಯರು ಮಠಕ್ಕೆ ಹೋಗ್ಬಿಟ್ಟು ನೀವು ಭೇಟಿನ ನೀಡಬೇಕು. ರಾಯರಿಗೆ ತುಳಸಿ ಅರ್ಚನೆನ ಮಾಡಿಸಿ ಅಥವಾ ನಿಮ್ಮ ಕೈಲಾದಷ್ಟು ಹಾಲು, ಕಲ್ಸಕ್ಕರೆ ಅಥವಾ ತುಳಸಿ ಏನಾದರೂ ಮಠಕ್ಕೆ ನೀವು ಕೊಟ್ಬಿಟ್ಟು ಬರ್ಬೋದು. ಮತ್ತು ರಾಯರಿಗೆ ನಮಸ್ಕಾರನ ಮಾಡಿ ರಾಯರ ದರ್ಶನ ಪಡ್ಕೊಂಡು ನೀವು ರಾಯರಲ್ಲಿ ನಿಮ್ಮ ಕಷ್ಟನ ಹೇಳ್ಕೊಂಡು ನೀವು ನಮಸ್ಕಾರನ ಮಾಡಿಕೊಂಡು ಬನ್ನಿ. ಇನ್ನು ರಾಯರಿಗೆ ಅನ್ನದಾನ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ನೀವು ಯಾರಿಗಾದ್ರೂ ಅವತ್ತಿನ ದಿವಸ ನೀವು ದರ್ಶನ ಪಡ್ಕೊಂಡಿರ್ತೀರಲ್ಲ, ಅದ್ರ ಮಾರನೇ ದಿವಸ ಯಾರಿಗಾದ್ರು ಹಸಿದವ್ರಿಗೆ ಅನ್ನನ ಕೊಡ್ಬೋದು. ಇಲ್ಲ ಅಂದರೆ ಮಠಕ್ಕೆ ಅನ್ನದಾನ ಸೇವೆಗೋಸ್ಕರ ನಿಮ್ಮ ಕೈಲಾದಷ್ಟು ನೀವು ದಾನನ ಮಾಡ್ಬೋದು. ಇಲ್ಲ ಕಾಮಧೇನು ಅಂದರೆ ಹಸುಗೆ ನಿಮ್ಮ ಕೈಲಾಗಿರುವಂಥ ಹುಲ್ಲು ಕೊಡಿ, ಹಣ್ಣು ಕೊಡಿ, ಬೆಲ್ಲ ಕೊಡಿ, ಏನಾದರೂ ನಿಮ್ಮ ಕೈಲಿ ಏನಾಗುತ್ತೋ ಏನಾದರೂ ಒಂದು ನೀವು ಅವತ್ತು ದಾನನ ಮಾಡಿ. ತುಂಬ ಅಂದರೆ ತುಂಬಾ ಒಳ್ಳೆಯದಿರೋದ್ರಿಂದ ತುಂಬ ಒಳ್ಳೆ ಫಲನ ನೀವು ಪಡ್ಕೋತೀರ ಆದಷ್ಟು ಬೇಗ. ಬಹಳ ಮುಖ್ಯವಾಗಿರುವಂಥ ಕೆಲಸ. ನಿಮಗೆ ದರ್ಶನ ಆದಮೇಲೆ ಇದನ್ನ ದಯವಿಟ್ಟು ಯಾರಂಗೂ ಕೂಡ ಶೇರ್ನ ಮಾಡೋದಕ್ಕೆ ಹೋಗ್ಬಿಡಿ. ಹಂಗೂ ನಿಮ್ಮ ಕೈಲಿ ಆಗಿಲ್ಲ, ಯಾರಿಗಾರು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ನಿಮಗೆ ತುಂಬ ಆತ್ಮೀಯರಾಗಿರೋರ ಹತ್ರ, ನಿಮಗೆ ನಂಬಿಕೆ ಇರೋರ ಹತ್ರ ಮಾತ್ರ ಹೇಳ್ಕೊಳ್ಳಿ. ಅದು ಒಬ್ರಿಗೆ ತಪ್ಪು ಇಬ್ರಿಗೆ ಅಷ್ಟೇ ಬಿಟ್ಟರೆ ಯಾರಿಗೂ ನೀವು ಎಲ್ರಿಗೂ ಹೇಳ್ಕೊಂಡು ಕುತ್ಕೋಬೇಡಿ. ಅಲ್ಲಿರೋಂಥ ದೈವಿಕ ಶಕ್ತಿ ನಿಮಗೆ ದೈವಿಕ ಅನುಭವ ಆಗಿರುತ್ತಲ್ವ, ಅದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಜಾಸ್ತಿ ಹೇಳ್ದಷ್ಟು. ಆಮೇಲೆ ಒಬ್ಬೊಬ್ರು ಒಂದೊಂದು ಥರ ಥಾಟ್ ಅಂತ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಒಪಿನಿಯನ್ನ ಕೊಟ್ಬಿಡ್ತಾರೆ. ನೀವು ಕಂಡಿರೋ ಕನಸು ಇದಿರ್ಬೋದು, ಒಬ್ರು ಪಾಸಿಟಿವ್ ಇರ್ಬೋದು, ಒಬ್ರು ನೆಗೆಟಿವ್ ಇರ್ಬೋದು. ಆ ಥರ ಎಲ್ಲ ನಿಮಗೆ ಕನ್ಫ್ಯೂಷನ್ ಆಗೋದು, ಏನೇನೋ ಹಿಂಸೆ ಆಗಿಬಿಡುತ್ತೆ. ನಿಮ್ಮ ಯೋಚನೆಗಳೇ ನಿಮಗೆ ಕೆಟ್ಟದ್ದೇನೋ, ಏನೋ ಬಿಡು ಇದೆಲ್ಲ ಸರಿ ಇರಲ್ಲ, ಇದೆಲ್ಲ ನಂಬೋಕ್ಕಾಗಲ್ಲ ಅನ್ನೋ ರೀತಿ ನಿಮಗೆ ಥಿಂಕಿಂಗ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ದರ್ಶನ ಪಡ್ಕೊಂಡ್ಮೇಲೆ ಅದು ನಿಮಗೆ ಮಾತ್ರ ಗೊತ್ತಿದೆ ಅಲ್ವಾ, ಸಾಕು. ಮುಂದೆ ಏನೇ ಆದರೂ ರಾಯರಿಗೆ ಬಿಟ್ಬಿಡಿ, ರಾಯರು ನೋಡ್ಕೋತಾರೆ ಅಂತ ಅಂದ್ಕೊಂಡು ನೀವು ರಾಯರ ಮೇಲೆ ಭಾರನ ಹಾಕಿ ರಾಯರನ್ನ ಜಪನ ಮಾಡಿಕೊಂಡು ಸುಮ್ಮನೆ ಇದ್ಬಿಡಿ. ಒಂದು ಏನಪ್ಪ ಅಂದರೆ ನೀವೇನಾದ್ರು ಒಂದು ಅರ್ಕೆ ಹೊತ್ಕೊಂಡಿರ್ತೀರ, ಬಟ್ ನೀವು ಮರ್ತೋಗ್ಬಿಟ್ಟಿರ್ತೀರ. ನೀವೇನು ಎಕ್ಸ್ಪೆಕ್ಟೆಡ್ ಆಗಿ ನೀವು ಮಾಡಿರಲ್ಲ ಅಂತಲ್ಲ, ನೀವು ಮರ್ತೋಗ್ಬಿಟ್ಟಿರ್ತೀರ. ಅರ್ಕೆನ ಅದನ್ನ ನೆನ್ಪು ಮಾಡೋದಕ್ಕೂ ಕೂಡ ರಾಯರು ಒಂದೊಂದ್ಸರಿ ಕನಸಿನ ಮೂಲಕ ಬರ್ಬೋದು. ಅದಕ್ಕೆ ಹೇಳೋದು ರಾಯರು ಕನಸು ಓಕೆ, ಯಾವ ಥರ ಬಿತ್ತು ಅದು ವೆರಿ ವೆರಿ ಇಂಪಾರ್ಟೆಂಟು. ಅದು ಏನೇ ಸೂಚಿಸುತ್ತೆ ಅನ್ನೋಕ್ಕೆ ನಿಮ್ಗೆ ಯಾವ ರೀತಿ ಕನಸು ಬಿದ್ದಿದೆ ಅದ್ರ ಮೇಲೆ ಡಿಸೈಡ್ ಆಗುವಂಥದ್ದು. ನೀವು ಅದರಿಂದ ನೀವು ಯಾವ್ದಾದ್ರು ಅರ್ಕೆ ಹೊತ್ಕೊಂಡಿದ್ದೀರಾ ಅಂತ ಮೊದಲು ಯೋಚನೆನ ಮಾಡಿ. ಆ ಥರ ಏನಾದ್ರು ಇತ್ತು, ನೆನಪಾಯಿತು ಅಂದರೆ ಅದನ್ನ ಆದಷ್ಟು ಬೇಗನೆ ನೀವು ಪೂರ್ತಿನ ಮಾಡೋದಕ್ಕೆ ಮಠಕ್ಕೆ ಹೋಗ್ಬಿಟ್ಟು ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಪೂರ್ತಿ ಮಾಡಿಬಿಟ್ಟು ಬನ್ನಿ. ಮತ್ತು ನೀವು ರಾಯರಲ್ಲಿ ಕೇಳ್ಕೊಳ್ಳಿ, ನನಗೆ ಈ ಥರ ಕನಸು ಬಿತ್ತಲ್ವಪ್ಪ ತಂದೆ, ಮುಂದೆ ನಾನು ಏನು ಮಾಡಬೇಕು, ಯಾವ ದಾರಿಲಿ ಹೋಗಬೇಕು ಅಂತ ನೀವು ಸೂಚನೆ ಕೊಡಿ ನನ್ನಪ್ಪ, ನಾನು ಆ ದಾರಿಲೇ ನಡ್ಕೊಂಡು ಹೋಗ್ತೀನಿ ತಂದೆ ಅಂತ ನೀವು ರಾಯರಲ್ಲಿ ಮೊದಲಿಗೆ ಮನವಿನ ಮಾಡ್ಕೋಬೇಕು. ನೀವು ಪ್ರಾರ್ಥನೆನ ಮಾಡ್ಕೋಬೇಕು. ಕನಸು ಬಿತ್ತು ಅಂದ್ಬಿಟ್ಟು ನೀವು ಕೇರ್ಲೆಸ್ ಆಗಿ ಬಿಟ್ಬಿಡೋದಲ್ಲ. ಯಾರ ಕನಸಲ್ಲೂ ಕೂಡ ರಾಯರು ಸುಮ್ಮನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಕರೆದ್ರೂ ರಾಯರು ಬರೋದಿಲ್ಲ. ಅವ್ರಿಗೆ ಅನಿಸ್ಬೇಕು ನಿಮ್ಮ ಜೀವನದಲ್ಲಿ ಹೋಗಬೇಕು ಅಥವಾ ನಿಮ್ಮ ಮನೆಗೆ ಹೋಗಬೇಕು ಅಥವಾ ನಿಮ್ಮ ಕನಸಲ್ಲಿ ಬರಬೇಕು ಅಂತ. ರಾಯರು ಯಾವಾಗ ಅನ್ಕೋತಾರೋ ಆವಾಗ ಮಾತ್ರನೇ ಬರೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬರ ಮೂಲಕ ನಿಮಗೆ ಏನೋ ಮಂತ್ರಾಲಯದಿಂದ ಅಥವಾ ಮಠದಿಂದ ಒಂದು ಮಂತ್ರಾಕ್ಷತೆ ಆಗಿರ್ಬೋದು, ಒಂದು ತುಳಸಿ ದಳ ಆಗಿರ್ಬೋದು, ಏನೋ ಒಂದು ಮನೆಗೆ ಬಂದಿದೆ ಅಂದರೆ ಸುಮ್ಮನೆ ಅಲ್ಲ, ಅದು ನಿಮ್ಮ ಮನೆಗೆ ಬರಬೇಕು ಅಂತಲೇ ಅದು ರಾಯರು ಹುಡ್ಕೊಂಡು ಬರುವಂಥದ್ದು. ನಿಮ್ಮ ಕೈಗೆ ಸೇರಬೇಕು ಅಂದರೆ ರಾಯರು ಹುಡುಕಿಕೊಂಡು ನಿಮ್ಮನ್ನ ಸೇರುವಂಥದ್ದು. ಇದು ಸುಮ್ಮನೆ ಆಕಸ್ಮಿಕ ಅಥವಾ ಅನ್ಎಕ್ಸ್ಪೆಕ್ಟೆಡು ಆ ಥರ ಎಲ್ಲ ಅಂದ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗಲೇಬೇಡಿ ಅಂತಲೇ ನಾನು ಹೇಳ್ತೀನಿ. ಯಾವುದೇ ಒಂದು ದೇವರ ಪ್ರಸಾದ ಸುಮ್ಮನೆ ನಮ್ಮ ಮನೆ ಬಾಗಿಲು ಬರೋದಿಲ್ಲ. ಬಂದಮೇಲೆ ಅದನ್ನು ಭಕ್ತಿಯಿಂದ ತಗೊಳ್ಳಿ. ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಚಿಕ್ಕ
ಚಿಕ್ಕದಾಗಿರುವಂಥ ಬದಲಾವಣೆ ಅಂತೂ ಕಾಣಿಸುತ್ತೆ. ನಿಮ್ಮ ಲೈಫಲ್ಲಿ ಏನೋ ಅತಿ ದೊಡ್ಡ ಬದಲಾವಣೆ ಆಗ್ಬಿಟ್ಟು ನಿಮ್ಮ ಲೈಫಲ್ಲಿ ಕಷ್ಟನೇ ಬರಲ್ಲ ಅಂತಲ್ಲ, ಇಷ್ಟು ಒಂದು ದೊಡ್ಡ ಕಷ್ಟ ಅನುಭವಿಸ್ತಾ ಇರ್ತಿಲ್ವ, ಒಂದು ಉಳ್ಕಡ್ಡಿಯಷ್ಟು ನಿಮಗೆ ಸಹಾಯ ಎಲ್ಪ್ ಆಗುತ್ತೆ ಅಂದರೆ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ. ಅದಂತೂ 100% ನಿಜ ಅಂತಲೇ ಹೇಳ್ಬೋದು. ಇನ್ನು ನೀವು ರಾಯರನ್ನ ನಂಬಿದ್ದೀರಾ, ಬಟ್ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ರಾಯರು ನಂಬಿದ್ದೀರಾ, ಮನಸ್ಸಲ್ಲೇ ನೆನೆಸ್ಕೊಳ್ಳಿ, ಮನಸ್ಸಲ್ಲೇ ನಮಸ್ಕಾರನ ಮಾಡ್ಕೊಳ್ಳಿ, ಮನಸ್ಸಲ್ಲೇ ದಿನನಿತ್ಯ ರಾಯರ ಬಗ್ಗೆ ಪಠಣೆನ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಅದಷ್ಟೇ ರಾಯರಿಗೆ ಬೇಗ ಹೋಗಿ ಮುಟ್ಟೋ ಅಂಥದ್ದು. ನೀವೇನು ಆಡಂಬರದಿಂದ ಪೂಜೆ ಮಾಡಬೇಕು ಅಂತಲ್ಲ, ನೀವು ಭಕ್ತಿಯಿಂದ ಒಂದು ಹಳ್ಳು ಹೂವು ಇಟ್ಟರು ಕೂಡ ರಾಯರು ಅಲ್ಲಿಗೆ ಒಪ್ಕೋತಾರೆ ನಿನ್ನ ಭಕ್ತಿನ. ನಿನ್ನ ಭಕ್ತಿ ಶ್ರದ್ಧೆ, ನಿನ್ನ ನಂಬಿಕೆ ಮೇಲೆ ರಾಯರು ನಿನ್ನ ಜೊತೆಲಿ ಇರ್ತಾರೆ, ನಿನಗೆ ಅನುಗ್ರಹನ ಮಾಡ್ತಾರೆ, ನಿನ್ನ ಕಷ್ಟದ ದಿನಗಳಲ್ಲಿ ನಿನ್ನ ಕೈನ ಹಿಡಿತಾರೆ ಅಂತ ನೀವು ನಂಬಿದ ಮೇಲೆ ಅದು 100% ವರ್ಕೌಟ್ ಆಗೇ ಆಗುತ್ತೆ. ಎಲ್ಲವೂ ಕೂಡ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿರೋವಂಥದ್ದು. ನೀವು ಇಲ್ಲ ಆಗಲ್ಲ, ಇದೆಲ್ಲ ಸಾಧ್ಯನಾ ಅಂತ ಅಂದ್ಕೊಳ್ಳೋದಾಗಲೇ ಅಲ್ಲಿ ನಿಮ್ಗೆ ಅನುಮಾನ ಶುರು ಆಗಿಬಿಟ್ಟಿದೆ ಅಂತಲೇ ಅರ್ಥ. ಅಲ್ಲಿಗೆ ನೀವು ಯಾವಾಗ ಹಂಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿರೋ ಆ ಕೆಲಸ ಅಲ್ಲೇನೇ ಫ್ಲಾಪ್ ಆಗುತ್ತೆ ಅಂತಲೇ ಅರ್ಥ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕು. ಅದೇ ರೀತಿ ಮಠಕ್ಕೆ ಹೋಗ್ಬಿಟ್ಟು ಬನ್ನಿ, ವಾರಕ್ಕಾದರೂ ಹೋಗಿ, ಇಲ್ಲ 15 ದಿವ್ಸಕ್ಕೊಂದ್ಸರಿ ಹೋಗಿ, ಇಲ್ಲ 1 ತಿಂಗಳಿಗೊಂದ್ಸರಿ ಹೋಗಿ, ನಿಮ್ಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಅವಾಗ ಹೋಗ್ಬಿಟ್ಟು ರಾಯರ ದರ್ಶನ ಮಾಡ್ಕೊಂಡು ಬನ್ನಿ. ಇದಿಷ್ಟು ಕೆಲಸನ ನೀವು ಕನಸು ಬಿದ್ದಿದ್ದಾದ್ಮೇಲೆ ಮಾಡಲೇಬೇಕು. ಮತ್ತು ಕನಸು ಬಿದ್ದಿದ್ದು ಮಾಡೇ ದಿವಸಕ್ಕೆ ನೀವು ರಾಯರ ದರ್ಶನ ಪಡೆಯೋದಕ್ಕೆ ಹೋಗಲೇಬೇಕು. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಕನಸು ಬಿದ್ದಿದ್ದಕ್ಕೂ ನಿಮ್ಮ ಲೈಫಲ್ಲಿ ಆಗ್ತಾಯಿರೋ ಬದಲಾವಣೆಗಳು ನೀವು ಅಬ್ಸರ್ವ್ನ ಮಾಡ್ತಾ ಹೋಗಿ. ಕನಸು ಬಿದ್ದಿದ ತಕ್ಷಣ ಮಾಡೇ ದಿವಸಕ್ಕೆ ಬದಲಾವಣೆ ಆಗುತ್ತಲ್ಲ, ದಿನೇ ದಿನೇ ಕಳೆದಂತೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ನೀವು ಆ ಡೇಟ್ನ ನೆನಪಿಟ್ಕೊಳ್ಳಿ. ಯಾವತ್ತೊಂದು ದಿವಸ ನಾನು ಕನಸು ಕಂಡಿದ್ದು, ಈಗ ಒಂದು 15 ಡೇಸ್ ಆಯಿತು, ಇಲ್ಲ 1 ತಿಂಗಳಾಯಿತು, ಏನಾದ್ರು ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆಯಾ ಅಂತ ನೀವೇ ಆಲೋಚನೆ ಮಾಡಿ. ಮೊದಲು ಯಾವ ರೀತಿ ಇತ್ತು ನನ್ನ ಲೈಫ್, ಇವಾಗ ಯಾವ ಥರ ಆಗ್ತಾ ಇದೆ ಅಂತ ನೀವೇ ಯೋಚನೆ ಮಾಡಿ. ಆವಾಗ ನಿಮಗೆ ಬದಲಾವಣೆ ಕಾಣಿಸುತ್ತೆ. ಒಂದು ಪಕ್ಷ ಕಾಣಿಸ್ಲಿಲ್ಲ ಅಂತಂದರೆ ಮತ್ತೆ ರಾಯರಲ್ಲಿ ನೀವು ಕೇಳ್ಕೊಳ್ಳಿ, ತಂದೆ ಈ ಥರ ನೀವು ಕನಸಿನ ಮೂಲಕ ಬಂದ್ರಿ, ನನಗೆ ಈ ಥರ ಸೂಚನೆ ಕೊಟ್ರಿ, ಬಟ್ ನನ್ನ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗ್ತಿಲ್ಲ, ಯಾಕಪ್ಪ, ಏನಾದರೂ ಒಂದು ಸೂಚನೆ ಮೂಲಕ ನನಗೆ ದಾರಿ ತೋರಿಸಪ್ಪ ಅಂತ ನೀವು ರಾಯರಲ್ಲೇ ಮತ್ತೆ ಪ್ರಶ್ನೆನ ಇಡಿ. ಪಕ್ಕ ರಾಯರೋದಕ್ಕೆ ಉತ್ತರ ಕೊಡ್ತಾರೆ. ಅಂದರೆ ಬದಲಾವಣೆ ಕೊಡ್ತಾರೆ, ಆಗಿಲ್ಲ ಆ ಟೈಮ್ಗೆ ಅಂದರೆ 1-2 ದಿವಸ ಬಿಟ್ಟು 3 ದಿವಸ ಬಿಟ್ಟೆ ಕೇಳ್ಬಿಡೋದಲ್ಲ. ನೀವು 1 ತಿಂಗಳ ಗಟ್ಟಲೆ ಹೋದ್ಮೇಲೆ ನೀವು ಆ ನಂತರ ನೀವು ಅಬ್ಸರ್ವೇಷನ್ನ ಮಾಡಿ ನೀವು ರಾಯರಲ್ಲಿ ಕೇಳಬೇಕು. ಆವಾಗ ರಾಯರು ನಿಮಗೆ ಉತ್ತರನೂ ಕೊಡ್ತಾರೆ. ಅದಕ್ಕೆ ಬದಲಾವಣೆ ಅಂದರೆ ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ಬಯಕೆ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ದಾರಿನ ತೋರಿಸ್ತಾರೆ. ಇದಿಷ್ಟು ಕೂಡ ನಿಮ್ಮ ಕನಸು ಬಿದ್ದಾದಮೇಲೆ ಯಾವ್ದಾದ್ರು ಕನಸು ಬೀಳಲಿ, ನೀವು ಕೆಲಸನ ಮಾಡಿ ಅಂತಲೇ ಹೇಳ್ತೀನಿ. ಮೊದಲಿಗೆ ನೀವೇನೇ ಅಂದ್ಕೊಳ್ಳಿ, ನೀವೇನೇ ಕೇಳ್ಕೊಳ್ಳಿ, ಫಸ್ಟ್ ನೀವು ರಾಯರಿಗೆ ಕೃತಜ್ಞತೆನ ಸಲ್ಲಿಸಿ ಶರಣ ಆಗಿ ರಾಯರಲ್ಲಿ. ಆ ನಂತರ ನಿಮ್ಮ ಕಷ್ಟಗಳು ತಾನೇನೇ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನೀವು ಫಸ್ಟು ಮಾಡಬೇಕಾಗಿರೋವಂಥ ಕೆಲಸ. ಅಲ್ಲಿ ಕಷ್ಟ ಇರಲಿ ಸುಖ ಇರಲಿ, ರಾಯರು ನೆನೆಯೋದು ಮಾತ್ರ ಮರಿದೇ ಮಾಡಿ. ರಾಯರನ್ನ ನೆನೀತಾ ಇರಿ, ರಾಯರನ್ನ ಪೂಜಿಸ್ತಾ ಇರಿ. ಕಷ್ಟ ಇದೆ ಅನ್ನೋ ಮಾತ್ರಕ್ಕೆ ರಾಯರನ್ನ ನಮ್ಮ ಮೇಲೆ ಕರುಣೆ ತೋರಿಸಿಲ್ಲ ಅಂತ ನೀವು ಬೇಜಾರಾಗಬೇಡಿ, ಹತಾಶೆ ಮಾಡಿಕೊಂಡು ರಾಯರ ಮೇಲಿರೋಂಥ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಂಬಿದ ಮೇಲೆ ಒಂದ್ಸರಿ ನಂಬಿದ ಮೇಲೆ ರಾಯರು ನಿಮ್ಮ ಕೈನ ಹಿಡಿತಾರೆ. ಅದು ಕೊನೆ ತನಕ ಹಿಡಿತಾರೆ. ನೀವು ಕೊನೆ ತನಕನೂ ಕೂಡ ರಾಯರು ಪಾದನ ಹಿಡೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.